ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮನಗಳು. ಹರೇ ರಾಮ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀರಾಮಾಯ ನಮಃ. ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು 14ನೇ ತಾರೀಕು 3ನೇ ತಿಂಗಳು 2026ನೇ ಇಸ್ವಿ ಶನಿವಾರ. ಆತ್ಮೀಯರೇ, ಇವತ್ತಿನ ಪಂಚಾಂಗ ಹೇಗಿದೆ ನೋಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1947ನೇ ಮಂಗಳಕರ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ದಶಮಿ ತಿಥಿಯಾಗಿರತಕ್ಕಂಥದ್ದು. ವಾರ ಶನಿವಾರವಾಗಿದೆ. ಈ ದಿವಸ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಇದೆ. ಈ ದಿವಸದ ಯೋಗ ವರಿಯಾನ್ ನಾಮ ಯೋಗ ವಿಷ್ಟೀಕರಣ ಇರತಕ್ಕಂಥದ್ದು ಇಂದಿನ ಪಂಚಾಂಗ. ಹೀಗಿರುವಾಗ ಇವತ್ತಿನ ದಿವಸ ಮೇಷಾದಿ 12 ರಾಶಿಗಳ ಫಲಾಫಲಗಳು ಹೇಗಿದೆ ನೋಡೋಣ ಬನ್ನಿ. ಅದಕ್ಕಿಂತಲೂ ಮುಂಚಿತವಾಗಿ ಖಗೋಳದಲ್ಲಿ ಸದಾಕಾಲದಲ್ಲೂ ಖೇಚರರಾಗಿ ಸಂಚಾರ ಮಾಡತಕ್ಕಂತಹ ಗ್ರಹಗಳು ರಾಶಿ ಮಂಡಲವನ್ನು ಸೇರಿದಾಗ ಯಾವ ರೀತಿಯಂತಹ ಫಲವನ್ನು ನೀಡ್ತಾವೆ ಹೇಳುವಂತಹದ್ದನ್ನು ವೀಕ್ಷಣೆ ಮಾಡೋಣ. ಮೇಷರಾಶಿ ಶೂನ್ಯ, ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ, ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ, ಕರ್ಕಾಟಕ ರಾಶಿ ಶೂನ್ಯವಾಗಿದೆ, ಸಿಂಹ ರಾಶಿಯಲ್ಲಿ ಕೇತು ಇದ್ದಾನೆ ಎಂದಿನಂತೆ, ಕನ್ಯಾ ಶೂನ್ಯ, ತುಲಾ ವೃಶ್ಚಿಕ ಈ 2 ರಾಶಿಗಳಲ್ಲೂ ಯಾವುದೇ ಗ್ರಹ ಇಲ್ಲ, ಧನು ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ ಇವತ್ತಿನ ದಿವಸ, ಮಕರ ರಾಶಿ ಶೂನ್ಯವಾಗಿದೆ, ಕುಂಭ ರಾಶಿಯಲ್ಲಿ ಕುಜ, ರಾಹು, ಬುಧ ಹಾಗೂ ರವಿಯರ ಯುತಿ ಇರತಕ್ಕಂತಹದ್ದು, ಮೀನರಾಶಿಯಲ್ಲಿ ಶನಿ ಮಹಾತ್ಮನಿದ್ದಾನೆ, ಶುಕ್ರನಿದ್ದಾನೆ, ಲಗ್ನವು ಮೀನ ಲಗ್ನವೇ ಆಗಿದೆ, ಉಳಿಕೋದೆಯೂ ಸಹಿತವಾಗಿ ಇವತ್ತಿನ ದಿವಸ ಮೀನರಾಶಿಯಲ್ಲಿ. ಹೀಗಿರುವಾಗ 12 ರಾಶಿಯವರ ಫಲಾಫಲಗಳು ಯಾವ ರೀತಿಯಲ್ಲಿದೆ ನೋಡೋಣ ಬನ್ನಿ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನ ಇವತ್ತಿನ ದಿವಸ ನಾವು ನೋಡುವಾಗ ನಿಮ್ಮ ರಾಶಿಯಿಂದ ಬಾಧಾ ಸ್ಥಾನದಲ್ಲಿ ಕುಜ ಇದ್ದಾನೆ. ತಲೆಗೆ ಬಾಧೆ, ತಲೆಗೇನಾದ್ರೂ ಏಟು ಬೀಳುವ ಸಾಧ್ಯತೆ ಇದೆ, ತುಂಬಾ ಹುಷಾರಾಗಿರಿ. ಬಿದ್ದೇಟು ಮಾಡ್ಕೊಳ್ತೀರಿ ಅಥವಾ ವಾಹನದಲ್ಲಿ ನಿಮಗೆ ಅಪಾಯ ಇವತ್ತಿನ ದಿವಸ. ಅಷ್ಟಮಾಧಿಪತಿಯಾಗಿರ್ತಕ್ಕಂತಹ ಕುಜನೇ ಬಾಧೆಗೆ ಬಂದಿದ್ದಾನೆ, ರಾಹುವಿನ ಜೊತೆಯಲ್ಲಿದ್ದಾನೆ ಅಂದಾಗ ನಿಮ್ಮ ದೇಹದ ಸಂಧಿಯ ಭಾಗಗಳೆಲ್ಲ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ಮನುಷ್ಯನ ದೇಹದಲ್ಲಿ 68 ಸಂಧಿಗಳಿರ್ತವೆ. ಅದರಲ್ಲಿ ಯಾವುದಾದ್ರೂ ಒಂದು ಸಂಧಿಗೆ ಏಟು ಬೀಳುವಂತಹ ಸಾಧ್ಯತೆ. ಸ್ವಲ್ಪ ಹುಷಾರಾಗಿರ್ಬೇಕಾಗಿರ್ತಕ್ಕಂತಹದ್ದು. ಯಾಕೆ? ಶನಿಯ ಮನೆಯಲ್ಲಿ ಕುಜ ಸಂಚಾರ ಮಾಡ್ತಾ ಇದ್ದಾನೆ, ಶತ್ರುವಿನ ಮನೆಯಲ್ಲಿ ಕುಜನ ಸಂಚಾರ. ಹೀಗಾಗಿ ಸ್ವಲ್ಪ ಅಪಾಯದ ಸ್ಥಿತಿ ಇರತಕ್ಕಂತಹದ್ದು. ಮಾನಸಿಕ ಒತ್ತಡ, ವ್ಯಾಪಾರ ವ್ಯವಹಾರದಲ್ಲಿ ಸೋಲು, ವೃತ್ತಿಯಲ್ಲಿ ಅನುಕೂಲತೆಗಳು ಕಂಡು ಬಂದರೂ ಸಹಿತವಾಗಿ ಕೌಟುಂಬಿಕವಾಗಿ ನೆಮ್ಮದಿ ಇರುವುದಿಲ್ಲ, ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ತೊಂದರೆಗಳು. ಇದೆಲ್ಲ ಮೇಷರಾಶಿಗೆ ಇರತಕ್ಕಂತಹದ್ದು. ಮೇಷರಾಶಿಯವರು ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಸುಬ್ರಹ್ಮಣ್ಯ ಜಪ ಅಥವಾ ಸುಬ್ರಹ್ಮಣ್ಯ ಶಾಂತಿ ಅಥವಾ ಸುಬ್ರಹ್ಮಣ್ಯ ದೇವರಿಗೆ ಬಾಳೆಹಣ್ಣು ಸಮರ್ಪಣೆ. ಸುಬ್ರಹ್ಮಣ್ಯ ದೇವರಿಗೆ 12 ಭುಜಗಳು. ಆದ್ದರಿಂದ 12 ಬಾಳೆಹಣ್ಣನ್ನು ಸುಬ್ರಹ್ಮಣ್ಯ ದೇವರಿಗೆ ನೈವೇದ್ಯವನ್ನು ಮಾಡುವುದರಿಂದ ಇಂದಿನ ದಿವಸದ ಸಂಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಪೂರ್ವ ದಿಕ್ಕು ನಿಮಗೆ ಅನುಕೂಲಕರವಾಗಿದೆ, ಜೊತೆಯಲ್ಲಿ ಕೆಂಪು ಬಣ್ಣದ ವಸ್ತ್ರ ನಿಮಗೆ ಹಿತವಾಗಿರುತ್ತದೆ. 9ರ ಸಂಖ್ಯೆ ಇವತ್ತಿನ ಬಳಕೆ ಮಾಡಿಕೊಳ್ಳಿ, ಶುಭವಾಗುತ್ತೆ ಮೇಷರಾಶಿಯವರು. ಈಗ ವೃಷಭ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಂತಹ ಶುಕ್ರ ಲಾಭಭಾವದಲ್ಲಿ ಒಳ್ಳೆಯ ಲಾಭದ ಕಾಲ. ಸಾಕಷ್ಟು ಹಣ ಮಾಡ್ತೀರಿ, ಹಣವನ್ನು ಉಳಿಸ್ತೀರಿ ಅಥವಾ ಹಣಕ್ಕಾಗಿ ಪರದಾಡುವಂತಹ ಸ್ಥಿತಿಯೂ ಇದೆ ಕೆಲವರಿಗೆ. ಕಾರಣ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ಶತ್ರುವಿನ ಮನೆಯಲ್ಲಿದ್ದರಿಂದ ಉಚ್ಚನಾಗಿದ್ದಾನೆ ನಿಜ, ಆದ್ರೂ ಶತ್ರುವಿನ ಮನೆ. ಆದ್ರೆ ಲಾಭದಲ್ಲಿ ಶನಿ ಮಹಾತ್ಮ ಇದ್ದಾನೆ, ಕರ್ಮಾಧಿಪತಿ. ಮಾಡುವಂತಹ ಕೆಲಸ ಕಾರ್ಯಕ್ಕೆ ತಕ್ಕದ್ದಾಗಿ ಅನುಕೂಲವನ್ನು ಮಾಡಿಕೊಡ್ತಾನೆ, ಲಾಭವನ್ನು ಮಾಡಿಕೊಡ್ತಾನೆ, ಯಶಸ್ಸನ್ನು ಕೊಡುವಂತಹ ಸಾಧ್ಯತೆ ಇದೆ. ಆರ್ಥಿಕವಾದಂತಹ ಮುಗ್ಗಟ್ಟನ್ನ ನಿವಾರಣೆ ಮಾಡಿಕೊಳ್ಳುವಂತಹ ಒಂದು ಸಕಾಲ. ಲಕ್ಷ್ಮೀ ದೇವಿಯ ಆರಾಧನೆ ಸಾಧ್ಯವಾದರೆ ಗೊರವನಹಳ್ಳಿ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ಹೋಗುವ ಪೂಜೆ ಮಾಡಿಸ್ಕೊಳ್ಳಿ. ಆಗ ಲಕ್ಷ್ಮೀ ದೇವಿಯ ಕೃಪಾಕಟಾಕ್ಷ ನಿಮಗೆ. ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ದೇವ ಮಂದಿರಗಳಿಗೆ ಹೋಗುವುದರಿಂದ ನಿಮ್ಮ ಕೆಲಸ ಕಾರ್ಯಗಳು ಶೀಘ್ರವಾಗಿ ಆಗ್ತದೆ. ಬಳಸಿಕೊಳ್ಳಬೇಕಾದಂತಹ ಸಂಖ್ಯೆ 6. ಬಿಳೆ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ ಇಂದಿನ ದಿವಸ ವೃಷಭ ರಾಶಿಯವರಿಗೆ. ಈಗ ಮಿಥುನ ರಾಶಿಯವರ ಫಲ ನೋಡುವಾಗ ಕರ್ಮ ರಾಶಿಯಲ್ಲಿ ಶನಿ ಮಹಾತ್ಮ. ಉದ್ಯೋಗದಲ್ಲಿ ಕಿರಿಕಿರಿ, ಕೆಲವರಿಗೆ ಉದ್ಯೋಗವೇ ಬೇಡ ಅನಿಸ್ಬಿಡ್ತದೆ, ಕೆಲವರು ಉದ್ಯೋಗಕ್ಕೆ ನೀವು ಬರೋದೇ ಬೇಡ ಅಂತ ಹೇಳ್ಬಿಡ್ತಾರೆ. ಉದ್ಯೋಗದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಂತಹ ಸಂದರ್ಭ. ಕೆಲಸಗಾರರಿಗೂ ಅಷ್ಟೇ, ನೀವು ಕೆಲಸಕ್ಕಾಗಿ ಬೇರೆಯವ್ರ ಮನೆಗೆ ಹೋಗಿರ್ತೀರಿ, ಅಲ್ಲಿ ಏನೋ ಒಂದು ಅಚಾತುರ್ಯ ನಡೆದಿರ್ತದೆ. ಇವತ್ತು ಕೆಲಸಕ್ಕೆ ಬರೋದು ಬೇಡಪ್ಪ, ನಾಳೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಡ್ತಾರೆ. ಹೋದ ಪುಟ್ಟ ಬಂದ್ಬಿಡ್ತೀರಿ ಮನೆಗೆ. ಈ ರೀತಿಯಲ್ಲಿ ಆಗುವಂತಹ ಸಾಧ್ಯತೆ ಇದೆ ಮಿಥುನ ರಾಶಿಯವರಿಗೆ. ಹಾಗಂತ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ, ಸರ್ವೇಶ್ವರ ಕಾರಕನಾಗಿರತಕ್ಕಂಥವನು, ಸಪ್ತಮಾಧಿಪತಿ, ಕರ್ಮಾಧಿಪತಿಯೂ ಸಹ. ಈಗ ಕೆಲಸ ಕಾರ್ಯಗಳನ್ನೆಲ್ಲ ನಿಷ್ಠೆಯಿಂದ ಮಾಡುವಂತಹ ಗುಣಲಕ್ಷಣಗಳಿದ್ದಾವೆ, ಆದ್ರೆ ಅವಕಾಶವೇ ಸಿಗೋದಿಲ್ಲ. ಅದರಿಂದ ವಂಚಿತರಾಗುವಂತಹ ಸಾಧ್ಯತೆ ಮಿಥುನ ರಾಶಿಯವರು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ವಿಷ್ಣುವಿನ ಆರಾಧನೆ ಮಾಡ್ಕೊಳ್ಳಿ. ಸಾಧ್ಯವಾದ ರಂಗನಾಥ ದೇವಸ್ಥಾನಕ್ಕೆ ಹೋಗನೆ ಅಥವಾ ಸಾಧ್ಯವಾದ ತಿರುಪತಿ ತಿಮ್ಮಪ್ಪನಿಗೆ ನಮಸ್ಕಾರ ಸಲ್ಲಿಸಿ, ಮನೆ ಸಮೀಪದಲ್ಲಿರತಕ್ಕಂತಹ ವಿಷ್ಣು ಸಂಬಂಧವಾದಂತಹ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ಕೊಳ್ಳಿ. ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿ. ಅದರಿಂದ
ವಿಷ್ಣುವಿನ ಅನುಗ್ರಹದಿಂದ ಇವತ್ತಿನ ಕಷ್ಟ ನಿವಾರಣೆ. ಹಸಿರು ಬಣ್ಣದ ವಸ್ತ್ರ ನಿಮಗೆ ಇವತ್ತಿನ ದಿವಸ ಅನುಕೂಲ. ಎಲ್ಲರೂ ಹೋಗುವಾಗ ಒಂದು ಹಸಿರು ಬಣ್ಣದ ಕರ್ಚಿಪಾರು ಕೈಯಲ್ಲಿರಲಿ, ಕರವಸ್ತ್ರ ಕೈಯಲ್ಲಿರಲಿ, ಆಗ ನಿಮ್ಮ ಕೆಲಸ ಕಾರ್ಯ ಟಕ್ ಅಂತ ಆಗಿಬಿಡ್ತದೆ, ಶುಭವಾಗುತ್ತೆ. ಜೊತೆಯಲ್ಲಿ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5. 5 ಬಳಸಿಕೊಳ್ಳುವುದರಿಂದ ಕ್ಷೇಮ ಉಂಟಾಗುವಂತಹ ಲಕ್ಷಣಗಳು. ಪೂರ್ವ ದಿಕ್ಕು ಅಥವಾ ಆಗ್ನೇಯ ಭಾಗದಲ್ಲಿ ನಿಮ್ಮ ಕೆಲಸ ಇವತ್ತಿನ ದಿವಸ. ಮಿಥುನ ರಾಶಿಯವರಿಗೆ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಚಂದ್ರ ಶತ್ರು ಭಾವದಲ್ಲಿದ್ದಾನೆ. ಹೆಣ್ಣು ಮಕ್ಕಳೇ ಶತ್ರುಗಳು ನಿಮಗೆ ಇವತ್ತಿನ ದಿವಸ. ಹೆಣ್ಣು ಮಕ್ಕಳ ಹತ್ರ ಬಯಸ್ಕೊಳ್ತೀರಿ, ಹುಷಾರಾಗಿರಿ. ಅಕ್ಕಪಕ್ಕದವ್ರನ್ನ ಮಾತಾಡ್ಸ್ಲಿಕ್ಕೆ ಹೋಗಿ ಬಯಸ್ಕೊಂಡು ಬರುವಂತಹ ಸನ್ನಿವೇಶ ಇರತಕ್ಕಂಥ ಅದೇನೋ ಹೇಳಲಿಕ್ಕೆ ಹೋಗ್ಬಿಡ್ತೀರಿ, ಅವ್ರು ಏನೋ ತಪ್ಪಾಗಿ ತಿಳ್ಕೊಳ್ತಾರೆ, ಯದ್ವಾ ಬೈದು ಹಾಕ್ಬಿಡ್ತಾರೆ. ಬಹಳ ಹುಷಾರಾಗಿರಿ. ಜೊತೆಯಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣುವಂತಹ ಲಕ್ಷಣಗಳು. ವ್ಯಾಪಾರದಲ್ಲಿ ಏನೋ ಚೆನ್ನಾಗಿರುತ್ತೆ, ನೀವು ಮಾಡುವಂತಹ ವ್ಯಾಪಾರ ಅದು ಚೆನ್ನಾಗಿ ನಡೀತದೆ. ಜ್ಯುವೆಲರಿ ಇತ್ಯಾದಿಗಳನ್ನು ವ್ಯಾಪಾರವನ್ನು ಮಾಡತಕ್ಕಂಥವರಿಗೆ ಅಥವಾ ತಯಾರಕರಿಗೆ ಸಾಕಷ್ಟು ಅನುಕೂಲ, ನೆಮ್ಮದಿಯನ್ನು ಕೊಡುವಂತಹದ್ದಿದೆ. ಕೆಲವರಿಗೆ ಮಾನಸಿಕ ಒತ್ತಡ ಪರಿಹಾರ, ಸಮಾಧಾನದ ನಿಟ್ಟುಸಿರನ್ನು ಬಿಡ್ತೀರಿ ಇವತ್ತಿನ ದಿವಸ. ಪರಿಹಾರಕ್ಕೆ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ದುರ್ಗಾ ಶಾಂತಿ ಮಾಡ್ಕೊಳ್ಳಿ, ದೀಪ ನಮಸ್ಕಾರ ಮಾಡ್ಕೊಳ್ಳಿ. ದಕ್ಷಿಣ ದಿಕ್ಕಿನಲ್ಲಿ ಪೂರ್ವಾಮುಖವಾಗಿರ್ತಕ್ಕಂತಹ ದೇವಸ್ಥಾನಗಳಿಗೆ ಹೋಗಿ ಬನ್ನಿ, ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 2 ಬಳಸಿಕೊಳ್ಳುವುದರಿಂದ ಕ್ಷೇಮ ಇದೆ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಕರ್ಕಾಟಕ ರಾಶಿಯವರು ಇಂದಿನ ಭಗವತಿ ಸಂಕಲ್ಪದಲ್ಲಿ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಆಗಿರ್ತಕ್ಕಂತಹ ಸೂರ್ಯ ಭಗವಂತ 7ನೇ ಭಾವದಲ್ಲಿದ್ದಾನೆ. ಪೂರ್ಣ ದೃಷ್ಟಿಯಲ್ಲಿ ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ. ಭಾವಪುಷ್ಟಿ ಯೋಗ. ರಾಜಕಾರಣಿಗಳಿಗೆ ಸ್ವಲ್ಪ ಆಪತ್ತಿನ ಕಾಲ ಅಂತ ಹೇಳ್ಬಹುದು. ಏನಾದರೂ ವ್ಯವಹಾರದಲ್ಲಿ ಸಿಕ್ಕಾಕೊಂಡು ಬಿಡ್ತೀರಿ, ಏನಾದರೂ ತೊಡಕುಂಟಾಗುವಂತಹ ಸಾಧ್ಯತೆ. ಎಲ್ಲೆಲ್ಲಿಗೋ ಹೋಗಿ ಯಾರ್ಯಾರಿಂದಲೂ ಬೈಸ್ಕೊಂಡು ಬಂದ್ಬಿಡ್ತೀರಿ. ರಾಜಕಾರಣಿಗಳು ಸ್ವಲ್ಪ ಹುಷಾರಾಗಿರಿ. ಮಾತಾಡುವಾಗ, ಜನರನ್ನು ಮಾತಾಡಿಸುವಾಗ ಸ್ವಲ್ಪ ಹುಷಾರಾಗಿ ಮಾತಾಡಿಸೋದು ಒಳ್ಳೆಯದು. ರಾಜಕಾರಣಿಗಳಿಗೆ ಟೈಮ್ ಅಷ್ಟು ಒಳ್ಳೆಯದಿಲ್ಲ. ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ ಶನಿಯ ಕೋಪ, ಅಷ್ಟಮ ಶನಿ, ದ್ರವ್ಯನಾಶ, ಉದ್ಯೋಗನಾಶ, ವಿದ್ಯಾನಾಶ ಇತ್ಯಾದಿಗಳನ್ನೆಲ್ಲ ಮಾಡ್ತಾನೆ. ಬಹಳ ಹುಷಾರಾಗಿರಿ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಸೂರ್ಯ ಮಂತ್ರೋಪಾಸನೆ. ಸೂರ್ಯನಾರಾಯಣನ ಅಷ್ಟೋತ್ತರದಿಂದ ನೀವು ಇವತ್ತಿನ ದಿವಸ ಎಕ್ಕೆ ಹೂವಿನಿಂದ ಪೂಜೆಯನ್ನು ಮಾಡಿ ಅಥವಾ ಎಕ್ಕೆ ಹೂವಿನ ಮಾಲೆಯನ್ನು ಮಾಡಿ ಶಿವರಿಗೆ ಅರ್ಪಣೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ ಇದೆ. 1 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಕೆಂಪು ಬಣ್ಣದ ವಸ್ತ್ರ ನಿಮಗೆ ಆಗಿ ಬರುತ್ತದೆ. ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಪೂರ್ವಾಮುಖವಾಗಿರತಕ್ಕಂತಹ ಶಿವನ ದೇವಸ್ಥಾನಕ್ಕೆ ಹೋಗುವುದರಿಂದ ಕಷ್ಟ ನಿವಾರಣೆ ಆಗ್ತದೆ, ಶುಭ ಉಂಟಾಗ್ತದೆ. ಸಿಂಹರಾಶಿಯವರಿಗೆ ಇವತ್ತಿನ ಕಾಲಜ್ಞಾನದಂತೆ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಕರ್ಮದಲ್ಲಿ ಗುರು, ಒಳ್ಳೆಯ ಯೋಗ. ಲಗ್ನಾದ್ವಾ ಚಂದ್ರ ಲಗ್ನಾದ್ವಾ ದಶಮೇ ಶುಭ ಸಂಯುತೆ ಯೋಗೋಯಂ ಅಮಲ ನಾಮ ಕೀರ್ತಿರ ಚಂದ್ರ ತಾರಕಿ ಅಯಂ ಯೋಗ ಅಮಲ ನಾಮ ಯೋಗ. ಈ ಯೋಗದ ಫಲದಿಂದ ಸಾಕಷ್ಟು ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು ಈಗಾಗಲೇ ಸಾಕಷ್ಟು ಮಾಡ್ಕೊಂಡಿದ್ದೀರಿ. ಇನ್ನೂ ಅನುಕೂಲ ಉಂಟಾಗುವಂತಹ ಲಕ್ಷಣಗಳಿದ್ದಾವೆ. ಕೇಂದ್ರಾಧಿಪತಿ ಅಂತಹ ಗುರು 4ನೇ ಮನೆ ಅಧಿಪತಿ, 7ನೇ ಮನೆ ಅಧಿಪತಿ ಆಗಿರತಕ್ಕಂತಹ ಗುರು 10ನೇ ಮನೆಯಲ್ಲಿದ್ದಾನೆ, ಕರ್ಮದಲ್ಲೇ ಇದ್ದಾನೆ. ಆದ್ದರಿಂದ ಈ ರೀತಿಯಂತಹ ಒಂದು ಯೋಗ. ಆದರೆ 7ನೇ ಮನೆಯಲ್ಲಿ ಶನಿ ಮಹಾತ್ಮ ನಿತ್ಯ ನೋಡ್ತಾ ಇದ್ದಾನೆ. ದಾಂಪತ್ಯದಲ್ಲಿ ಸುಖ ಇಲ್ಲ, ಗಂಡ ಹೆಂಡತಿ ಜಗಳ. ಇವತ್ತಿನ ದಿವಸ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಮಾಡ್ಕೊಳ್ತೀರಿ, ಆಯ್ತಾ, ಬೈಕೊಳ್ತೀರಿ. ಒಟ್ಟಾರೆ ಕಿರುಕು ಏನಾದರೂ ಒಂದು. ಯಾಕಂದ್ರೆ ದಾರ ನಮಿತ್ರಂ ಚಿರಂಚಾರು ಚಿತ್ತಂ ಮನಸ್ಸಿಗೆ ಘಾಸಿಯಾಗುವಂತಹ ಮಾತನ್ನಾಡ್ಕೊಂಡು ಬಿಡ್ತೀರಿ. ಅದರಿಂದ ನೋವು ಉಂಟಾಗುವಂತಹ ಸಾಧ್ಯತೆ ದಾಂಪತ್ಯ ಜೀವನದಲ್ಲಿ. ಪರಿಹಾರಕ್ಕೆ ನೀವು ಮಾಡಬೇಕಾಗಿರತಕ್ಕಂತಹದ್ದು ಐಕ್ಯಮತ್ಯ, ಹೊಂದಾಣಿಕೆ, ಮೈತ್ರೀಕರಣ ಅಂತ ಹೆಸರದಕ್ಕೆ. ಅಂದ್ರೆ ಒಂದು ಕುಟುಂಬ ಹೊಂದಾಣಿಕೆಯಾಗಿರಬೇಕು ಅಂದ್ರೆ ಐಕ್ಯಮತ್ಯ ಇರಬೇಕು, ಚೆನ್ನಾಗಿರ್ಬೇಕು, ಹೊಂದಾಣಿಕೆ ಇರಬೇಕು. ಅದಕ್ಕೋಸ್ಕರವಾಗಿ ಐಕ್ಯಮತ್ಯ ಜಪವನ್ನ ಮಾಡಿಸಿಕೊಳ್ಳುವುದರಿಂದ ಅಥವಾ ಚಂಡಿಕಾ ಪಾರಾಯಣವನ್ನು ಮಾಡಿಸುವುದರಿಂದ, ಅದರಲ್ಲೂ ಸಹಿತವಾಗಿ ಐಕ್ಯಮತ್ಯ ಇದೆ. ಚಂಡಿಕಾ ಪಾರಾಯಣವನ್ನು ಮಾಡಿಸಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗ್ತದೆ. ಮಾಡಿಸ್ಕೊಳ್ಳಿ. ಕನ್ಯಾ ರಾಶಿಯವರು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಇವತ್ತಿನ ದಿವಸ ಕ್ಷೇಮ ಇದೆ. ಉತ್ತರ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರಗಳು ಚೆನ್ನಾಗಿ ಆಗ್ತದೆ. 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ವಿಷ್ಣು ಸಹಸ್ರನಾಮ ಪಾರಾಯಣ, ವಿಷ್ಣು ಪಂಜರ ಸ್ತೋತ್ರ, ನಾರಾಯಣಾಷ್ಟಕ ಇತ್ಯಾದಿಗಳನ್ನು ಪಠನ ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ ಕನ್ಯಾ ರಾಶಿಯವರಿಗೆ ಇವತ್ತಿನ ಕಾಲಜ್ಞಾನದಂತೆ. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ಭಾಗ್ಯ ರಾಶಿಯಲ್ಲಿ ಗುರು ನಿತ್ತು ನೋಡ್ತಾ ಇದ್ದಾನೆ. ಪೂರ್ಣ ಗುರುವಿನ ಭಾಗ್ಯ. ಮಂಗಲ ಕಾರ್ಯ ಮಾಡಿಕೊಳ್ಳುವವರಿಗೆ ಅನುಕೂಲದ ಕಾಲ. ಮಂಗಲ ಕಾರ್ಯಕ್ಕೆ ಹೋಗುವವರಿಗೆ, ಮಂಗಲ ಕಾರ್ಯವನ್ನು ಜರುಗಿಸಬೇಕು ಅನ್ನುವಂತಹ ಸಂಕಲ್ಪ ಮಾಡುವವರಿಗೂ ಅನುಕೂಲದ ಕಾಲವಾಗಿರತಕ್ಕಂತಹದ್ದು. ನಿಮ್ಮ ರಾಶಿಯಿಂದ ಸಪ್ತಮಾಧಿಪತಿ ಅಂತಹ ಕುಜ 5ನೇ ಮನೆಯಲ್ಲಿದ್ದಾನೆ. ಮಕ್ಕಳಿಂದ ಕಾಟ, ಮಕ್ಕಳ ವಿಚಾರದಲ್ಲಿ ಹಲವಾರು ಸಮಸ್ಯೆಗಳು ಅಥವಾ ವಿದೇಶದಲ್ಲಿರ್ತಕ್ಕಂತಹ ಮಕ್ಕಳಿಗೆ ಆಪತ್ತಿನ ಕಾಲ, ತೊಂದರೆಯ ಕಾಲ. ವೃತ್ತಿಯಲ್ಲಿ ಏನೋ ಅನುಕೂಲ ಇದೆ, ಆದರೆ ಹಿತ ವ್ಯಕ್ತಿಗಳಿಂದ ತೊಂದರೆ ಉಂಟಾಗುವಂತಹ ಲಕ್ಷಣ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಇವತ್ತಿನ ದಿವಸ ಅನ್ನಪೂರ್ಣೇಶ್ವರಿ ಲಕ್ಷ್ಮೀ ಯಕ್ಷಿವಾ ಭೃಗುನಂದನ ಹೇಳುವ ಪ್ರಕಾರವಾಗಿ ಅನ್ನಪೂರ್ಣೇಶ್ವರಿ ದೇವಿ ಅಥವಾ ಯಕ್ಷಿಣಿ ದುರ್ಗಾ
ಅಥವಾ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗುತ್ತದೆ. ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 6 ಬಳಸಿಕೊಳ್ಳಿ. ನೀವು ಪಶ್ಚಿಮ ದಿಕ್ಕಿನಲ್ಲಿ ಉತ್ತರಾಭಿಮುಖವಾಗಿರ್ತಕ್ಕಂತಹ ದೇವಸ್ಥಾನಕ್ಕೆ ಹೋಗುವುದರಿಂದ ಇವತ್ತಿನ ಕಷ್ಟ ನಿವಾರಣೆ ಆಗುವಂತಹ ಲಕ್ಷಣ. ಹೋಗುವಾಗ ಬಿಳಿ ಬಣ್ಣದ ವಸ್ತ್ರ ನಿಮಗೆ ಅನುಕೂಲವನ್ನು ತರ್ತದೆ. ಒಂದು ಕರವಸ್ತ್ರವಾದರೂ ಬಿಳಿ ಬಣ್ಣದ್ದಾಗಿದ್ರೆ ಒಳ್ಳೆಯದು. ಮಾಡ್ಕೊಳ್ಳಿ, ಅದರಿಂದ ಕ್ಷೇಮ ಇದೆ. ತುಲಾರಾಶಿಯವರಿಗೆ ಇವತ್ತಿನ ಕಾಲಜ್ಞಾನದಂತೆ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ 4ನೇ ಮನೆಯಲ್ಲಿದ್ದಾನೆ, ಶತ್ರು ರಾಶಿಯಲ್ಲಿದ್ದಾನೆ. ಶತ್ರುಗಳ ಕಾಟ, ವಾಹನದಲ್ಲಿ ತೊಂದರೆ, ಬಂಧು ಬಾಂಧವರಲ್ಲಿ ಮನಸ್ತಾಪ, ಮಿತ್ರರು ಸಹಿತವಾಗಿ ದೂರವಾಗುವಂತಹ ಸಂದರ್ಭ, ಕೌಟುಂಬಿಕವಾಗಿ ಸಾಕಷ್ಟು ನಷ್ಟ ಇತ್ಯಾದಿಗಳನ್ನ ಹೊಂದಬೇಕಾಗುವಂತಹ ಸಂದರ್ಭ. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 9 ಬಳಸಿಕೊಳ್ಳಿ. ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ದಿಕ್ಕಿನಲ್ಲಿರತಕ್ಕಂತಹ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗುವುದರಿಂದ ಅಥವಾ ಅಯ್ಯಪ್ಪನ ದರ್ಶನವನ್ನು ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ಕಾಲಜ್ಞಾನದಂತೆ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಚಂದ್ರ ಇದ್ದಾನೆ. ಚಂದ್ರ ಜನ್ಮ ರಾಶಿಗೆ ಬಂದಾಗ ಏನು ಫಲ ಕೊಡ್ತಾನಪ್ಪ? ವ್ಯಾಧೀರ್ಘಾಸ್ಯ ಶಿರೋಧರ ಪಿತೃಧನಸ್ತ್ಯಾಗಿ ಕವಿರ್ ವೀರ್ಯವಾನ್. ವ್ಯಾಧಿಯನ್ನು ಕೊಡ್ತಾನಂತೆ. ಜನ್ಮರಾಶಿಗೆ ಒಂದು ಅಷ್ಟಮಾಧಿಪತಿ ಅವನು. ದೀರ್ಘಾಸ್ಯ, ದೀರ್ಘಕಾಲದವರೆಗಿನ ವ್ಯಾಧಿಯನ್ನು ಕೊಡ್ತಾನೆ. 1 ದಿವಸಕ್ಕೆ 2 ದಿವಸಕ್ಕೆ ವ್ಯಾಧಿ ಮುಗಿಯೋದಿಲ್ಲ, ರೋಗ ಮುಗಿಯೋದಿಲ್ಲ. ಬಹಳ ದಿವಸದವರೆಗೆ ವ್ಯಾಧಿ ಎಳಿಬಹುದು. ಅದರಿಂದ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಶರೀರದಲ್ಲಿ ನೀರು ತುಂಬುವಂತಹ ಸಾಧ್ಯತೆಗಳು ನೋಡಿ. ಜಲಾಧಿಪತಿ ಅವನಲ್ವಾ ಚಂದ್ರ, ಅವನು ನಿಮ್ಮ ರಾಶಿಗೆ ಬಂದ ಅಂದ್ರೆ ಶರೀರದಲ್ಲೆಲ್ಲ ನೀರು ತುಂಬಿಕೊಳ್ತದೆ. ಅದರಿಂದ ನಿಮಗೆ ವೇದನೆ ಬರುವಂತಹ ಸಾಧ್ಯತೆ ಇದೆ. ಅದರಿಂದ ಮನಸ್ಸು ಕೆಡುತ್ತದೆ. ಮನೋಕಾರಕ ಅವನು. ಜೊತೆಯಲ್ಲಿ ಶನಿ ಮಹಾತ್ಮನ ದೃಷ್ಟಿ ಇದೆ. ಶತ್ರುವಾದಂತಹ ಶನಿ ಮಹಾತ್ಮನ ದೃಷ್ಟಿ ಚಂದ್ರನ ಮೇಲೆ. ಆದ್ದರಿಂದ ಎಲ್ಲ ವ್ಯವಹಾರಗಳು ಅಲ್ಲಲ್ಲೇ ನಿಂತು ಹೋಗ್ತದೆ. ಮುಂದುವರಿಯಲಿಕ್ಕೆ ಅವಕಾಶವೇ ಸಿಗೋದಿಲ್ಲ. ವ್ಯಾಪಾರ ವ್ಯವಹಾರಗಳು ಅಷ್ಟೇ. ಅಥವಾ ಮನೆ ಕಟ್ಟಲಿಕ್ಕೆ ಆರಂಭ ಮಾಡಿದಿರಿ, ಅರ್ಧಂಬರ್ಧ ಆಗಿ ನಿಂತು ಹೋಗುವಂತಹ ಸಾಧ್ಯತೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಚಂದ್ರಶಾಂತಿ. ಚಂದ್ರನಿಗೆ ಶಾಂತಿ ಮಾಡಬೇಕು. ಚಂದ್ರಶಾಂತಿಯನ್ನು ಮಾಡುವುದರಿಂದ ಅನುಕೂಲ. ಆಪ್ಯಾಯ ಸ್ವಸಮೇತುತೆ ವಿಶ್ವತಃ ಸೋಮವೃಷ್ಟಿಯಂ ಭವಾವಾಜಸ್ಯ ಸಂಗಥೆ. ಇದು ಚಂದ್ರನ ಮಂತ್ರ. ಚಂದ್ರನ ಮಂತ್ರದಿಂದ ನೀವು ಚಂದ್ರಶಾಂತಿಯನ್ನ ಮಾಡಿಕೊಳ್ಳುವುದರಿಂದ ಕ್ಷೇಮ. ಅಥವಾ ಒಮ್ಮೆ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಇಟ್ಕೊಳ್ಳಿ, ಒಂದು 3 ಜನ ಹೆಣ್ಣು ಮಕ್ಕಳಿಗೆ ನೀವು ಇವತ್ತಿನ ದಿವಸ ಕ್ಷೀರವನ್ನು ದಾನ ಮಾಡುವುದರಿಂದ ಒಂದು ಸ್ವಲ್ಪ ಹಾಲನ್ನು ಕೊಡಬಹುದು. ಅಥವಾ ಬಿಳಿ ಬಣ್ಣದ ವಸ್ತ್ರವನ್ನು ದಾನ ಮಾಡಬಹುದು. ಅದರಿಂದ ನಿಮಗೆ ಅನುಕೂಲ ಉಂಟಾಗ್ತದೆ. ಅಥವಾ ಶಂಖವನ್ನು ದಾನವನ್ನು ಮಾಡಿದ್ರೂ ಅನುಕೂಲ ಉಂಟಾಗ್ತದೆ. ಆದರೆ ಆ ಶಂಖವನ್ನು ಹೆಣ್ಣು ಮಕ್ಕಳಿಗೆ ದಾನ ಮಾಡಬಾರ್ದು, ಪುರೋಹಿತರಿಗೆ ದಾನ ಮಾಡಬೇಕು. ಆ ರೀತಿಯಲ್ಲಿ ಮಾಡಿಕೊಳ್ಳುವುದರಿಂದ ಕಷ್ಟ ನಿವಾರಣೆ ಆಗುವಂತಹ ಲಕ್ಷಣ. ಬಳಸಬೇಕಾಗಿರ್ತಕ್ಕಂತಹ ಬಟ್ಟೆ ಹಳದಿ ವರ್ಣ, ಹಳದಿ ಬಣ್ಣದ ಬಟ್ಟೆ ಧರಿಸಿದ್ರೆ ಬಹಳ ಒಳ್ಳೆಯದು. ಉತ್ತರಾಭಿಮುಖವಾಗಿರ್ತಕ್ಕಂತಹ ರಾಯರ ಮಂದಿರಕ್ಕೆ ಹೋಗುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. ಬಳಸಿಕೊಳ್ಳಬೇಕಾದಂತಹ ಸಂಖ್ಯೆ 3 ಬಳಸಿಕೊಳ್ಳಿ, ಶುಭ ಆಗುತ್ತೆ. ಧನುರಾಶಿಯವರು ಇವತ್ತಿನ ಕಾಲಜ್ಞಾನದಂತೆ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾದಂತಹ ಶನಿ 3ನೇ ಮನೆಯಲ್ಲಿದ್ದಾನೆ. ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರಿಂದ ಏನಾದರೂ ತೊಂದರೆಗಳು, ಮನಸ್ತಾಪಗಳು, ಹೊಂದಾಣಿಕೆ ಇಲ್ಲದೆ ಇರುವುದು ಅಥವಾ ಸಣ್ಣ ಪುಟ್ಟ ಜಗಳ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ. ಕೆಲಸ ಕಾರ್ಯಗಳು ಆಗಬೇಕಿತ್ತು, ಆಗೋದಿಲ್ಲ. ಕೋರ್ಟ್ ಕಚೇರಿ ವ್ಯವಹಾರದಲ್ಲಿ ಹಿನ್ನಡೆ. ಜೊತೆಯಲ್ಲಿ ಅಕ್ಕಪಕ್ಕದ ನಿಮಗೆ ಹೊರೆಯಾಗ್ತಾರೆ. ಹೊರೆಯಾಗುವಂತಹ ಸಾಧ್ಯತೆ. ಪರಿಹಾರಕ್ಕಾಗಿ ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಹನುಮಾನ್ ಚಾಲಿಸ. ಆಂಜನೇಯನ ಉಪಾಸನೆ ಮಾಡ್ಕೊಳ್ಳಿ. ಹನುಮಾನ್ ಚಾಲಿಸವನ್ನು ಸಾಧ್ಯವಾದಷ್ಟು ಓದಿ. ಯಾಕೆಂದ್ರೆ ನಿಮ್ಮ ರಾಶಿ ಅಧಿಪತಿಯ ಸಂಖ್ಯೆ 8. ಅದರಿಂದ 8 ಸಾರಿ ಹನುಮಾನ್ ಚಾಲಿಸ ಓದುವುದರಿಂದ ಇವತ್ತಿನ ಕಷ್ಟ ನಿವಾರಣೆ ಆಗುವಂತಹ ಲಕ್ಷಣ. ಕಪ್ಪು ಮತ್ತು ಬಿಳಿಯ ಬಣ್ಣದ ಬಟ್ಟೆಗಳು ನಿಮಗೆ ಇವತ್ತಿನ ದಿವಸ ಅನುಕೂಲಕರವಾಗಿದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗ್ತದೆ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಆಗಿರತಕ್ಕಂತಹ ಶನಿ ಮಹಾತ್ಮನು ಧನಸ್ಥಾನದಲ್ಲಿದ್ದಾನೆ. ಮಂದ. ನಿಧಾನವಾಗಿ ಹಣ ಬರ್ತದೆ. ನಿಧಾನವಾಗಿ ವ್ಯಾಪಾರ ವ್ಯವಹಾರಗಳು ಕುದುರುತ್ತದೆ. ಅಥವಾ ಇವತ್ತಿನ ದಿವಸ ನಿಮ್ಮ ಇಚ್ಛೆ ಇರುವಷ್ಟು ಸಂಪತ್ತು ಬರೋದಿಲ್ಲ, ಮಂದವಾಗ್ತದೆ. ಮಂದ ಅಂತಂದ್ರೆ ಕೆಳಮುಖ, ಹಿನ್ನಡೆ ಉಂಟಾಗುವಂತಹದ್ದು. ಆದ್ದರಿಂದ ಶನಿ ಮಹಾತ್ಮನಿಗೆ ಏನಾದರೂ ಪೂಜೆ ಪುನಸ್ಕಾರ ಮಾಡ್ಕೊಳ್ಳಿ. ಸಾಧ್ಯವಾದ್ರೆ ವೀಳ್ಯದೆಲೆ ಹಾರ ಹಾಕಿ ಶನಿ ಮಹಾತ್ಮನಿಗೆ, ಅಥವಾ ತುಳಸಿ ಹಾರವನ್ನು ಹಾಕಿ, ಅಥವಾ ತುಳಸಿಯಿಂದ ಶನಿ ಮಹಾತ್ಮನಿಗೆ ಅರ್ಚನೆಯನ್ನು ಮಾಡಿಸಿ. ಆಗ ಇವತ್ತಿನ ಕಷ್ಟ ಎಲ್ಲ ಪರಿಹಾರವಾಗುವಂತಹ ಲಕ್ಷಣಗಳು. ಇಂದು ಶನಿವಾರ, ಶನೇಶ್ವರನ ಪ್ರೀತಿ ಗಳಿಸ್ಕೊಳ್ಬೇಕು. ಕಷ್ಟ ನಿವಾರಣೆ ಮಾಡ್ಕೊಳಪ್ಪ ಅಂತ ಅವನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಶುಭವಾಗುತ್ತೆ. ಕುಂಭರಾಶಿಯವರು ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಬಳಸಿಕೊಳ್ಳೋದ್ರಿಂದ ಕ್ಷೇಮ. ಪಶ್ಚಿಮ ದಿಕ್ಕಿನಲ್ಲಿ ಉತ್ತರಾಭಿಮುಖವಾಗಿರತಕ್ಕಂತಹ ಶನೇಶ್ವರನ ಮಂದಿರಕ್ಕೆ ಹೋಗುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆ. ಸ್ವಲ್ಪ ಎಳ್ಳು ದಾನ ಏನಾದ್ರು ಮಾಡ್ಕೊಳ್ಳಿ, ಶುಭವಾಗುತ್ತೆ. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಗುರು 4ನೇ ಮನೆಯಲ್ಲಿ. ಹೊಸ ವಾಹನ ಖರೀದಿಯ ಯೋಗ. ಏನಾದ್ರು ಮಾಡ್ಕೊಳ್ಳೋದಿದ್ರೆ ಈಗ ಮಾಡ್ಕೊಳ್ಳೋದು ಉತ್ತಮ. ಯಾಕಂದ್ರೆ ಇನ್ನೇನು ಮುಂದೆ ಬರುವಂತಹದ್ದು ಪರಾಭವ ನಾಮ ಸಂವತ್ಸರ, ಸ್ವಲ್ಪ ಸೋಲಿನ ಸಂವತ್ಸರ. ಅದರಿಂದ ಈಗಲೇ ಏನಾದ್ರು ವಾಹನ ಚೇಂಜ್ ಮಾಡೋದಿದ್ರೆ ಮಾಡ್ಕೊಂಡ್ಬಿಡಿ, ಒಳ್ಳೇದಾಗುವಂತಹ ಲಕ್ಷಣ ಇದೆ. ಇವತ್ತು ಬೇಡ, ಇವತ್ತು ಶನಿವಾರ, ನೀವು ನಾಳೆ ಯಾವಾಗಾದ್ರು ಮಾಡ್ಕೊಳ್ಬಹುದು. ಒಳ್ಳೆ ದಿವಸ ನೋಡಿ ಮಾಡ್ಕೊಳ್ಬಹುದು. ಸಾಧ್ಯವಾದಷ್ಟು ಬೇಗ ಮಾಡ್ಕೊಳ್ಳೋದ್ರಿಂದ ಅನುಕೂಲ ಉಂಟಾಗ್ತದೆ. ಜನ್ಮರಾಶಿಯಲ್ಲೇ ಶನಿ ಮಹಾತ್ಮ ಇದ್ದದ್ರಿಂದ ವಿಷ ಭಯ ಅಥವಾ ವಿಷ ಪ್ರಾಣಿಗಳಿಂದ ತೊಂದರೆ. ಏನಾದ್ರು ಪರಚುವ ಪ್ರಾಣಿಗಳು, ಕಚ್ಚುವ ಪ್ರಾಣಿಗಳಿಂದ ಏನಾದ್ರು ತೊಂದರೆ ಉಂಟಾಗುವಂತಹ ಸಾಧ್ಯತೆ. ಸ್ವಲ್ಪ ಜಾಗ್ರತೆ ಬೇಕು. ಪ್ರಯಾಣ ಮಾಡುವಾಗಂತೂ ಹುಷಾರು.
ದೋಷ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಆಂಜನೇಯನ ಉಪಾಸನೆ. ಆಂಜನೇಯನಿಗೆ ಉದ್ದಿನ ವಡೆ ಹಾರ ಹಾಕಿ ಅಥವಾ ಆಂಜನೇಯನಿಗೆ ಸಿಂಧೂರವನ್ನು ಸಮರ್ಪಣೆ ಮಾಡಿ, ಆಗ ಆಂಜನೇಯನು ಸಂಪ್ರೀತನಾಗ್ತಾನೆ. ನಿಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡುವಂತಹ ಸಾಧ್ಯತೆ. 3 ನಿಮ್ಮ ರಾಶಿಯ ಅಧಿಪತಿಯ ಸಂಖ್ಯೆ ಬಳಸ್ಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ. ಹಳದೇ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಮೀನರಾಶಿಯವರಿಗೆ ಇವತ್ತಿನ ಕಾಲಜ್ಞಾನದಂತೆ. ಇಂದು ಶನಿವಾರ ಅಂದ ಕ್ಷಣದಲ್ಲಿ ಗಣಪತಿಯ ಉಪಾಸನೆ, ಆಂಜನೇಯನ ಉಪಾಸನೆ, ಶನೇಶ್ವರನ ಉಪಾಸನೆ, ಅಯ್ಯಪ್ಪನ ಆರಾಧನೆ, ಶಾಸ್ತ್ರಾರ ದೇವತೆಗಳ ಆರಾಧನೆ ಇತ್ಯಾದಿಗಳೆಲ್ಲವೂ ಸಹಿತವಾಗಿ ಬೇಕು. ಸಾಧ್ಯವಾದಷ್ಟು 12 ರಾಶಿಯವರು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ. 12 ರಾಶಿಯವರು ಶುಭವಾಗುತ್ತೆ. ಆತ್ಮೀಯರೇ, ಇಂದು ಶನಿವಾರ ಎಂದ ಕ್ಷಣದಲ್ಲಿ ಸ್ವಲ್ಪ ಭಯ ಇದ್ದೇ ಇರ್ತದೆ ಪ್ರತಿಯೊಬ್ಬರಿಗೂ ಸಹಿತವಾಗಿ. ಅದರಲ್ಲೂ 7.5 ಪಂಚಮ ಶನಿ, ಅಷ್ಟಮ ಶನಿ, ಕುಟುಂಬ ಶನಿ, ಸಪ್ತಮ ಶನಿ ಎಲ್ಲ ಕಾಡ್ತಾ ಇದ್ದಂತಹ ವ್ಯಕ್ತಿಗಳಿಗಂತೂ ಭಯ ಇದ್ದೇ ಇರ್ತದೆ. ಶನಿವಾರ ದಿವಸ ಬಂತು ಅಂದ ತಕ್ಷಣದಲ್ಲಿ ನೀವು ಸ್ನಾನವನ್ನು ಮಾಡಿ ಶನಿ ದೇವಸ್ಥಾನಕ್ಕೆ ಶನೇಶ್ವರನ ದರ್ಶನ, ಮಹಾತ್ಮನ ದರ್ಶನ ಮಾಡ್ಕೊಂಡು ಬರೋಣ ಅನ್ನುವಂತಹ ಭಾವನೆ ಇರ್ತದೆ. ಹೋಗುವಾಗ ಸ್ವಲ್ಪ ಎಳ್ಳೆಣ್ಣೆ ತಗೊಂಡು ಹೋಗಿ ಶನಿ ದೇವರಿಗೆ ದೀಪವನ್ನು ಹಚ್ಚಿ ಶನಿ ದೇವರ ಕೃಪಾ ಕಟಾಕ್ಷಕ್ಕಾಗಿ ಕಪ್ಪು ವಸ್ತ್ರವನ್ನು ದಾನ ಮಾಡ್ಕೊಳ್ಳಿ ಅಥವಾ ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಸಾಧ್ಯತೆಗಳು. ದೋಷಕ್ಕೆ ನಿವಾರಣೆ ಬೇಕು. ಶನಿವಾರದಂತೆ ಒಂದು 8 ಶನಿವಾರ ಎಳ್ಳಿನಿಂದ ಶನೇಶ್ವರ ದೇವರಿಗೆ ಅರ್ಚನೆಯನ್ನು ಮಾಡಿಸಿ. ಆಗ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಸುಖವನ್ನು ಕಾಣುವಂತಹ ಒಂದು ಸುಯೋಗದ ಕ್ಷಣಗಳು. ಶನಿವಾರ ದಿವಸವಾದ್ರಿಂದ ಹರಿದ ಬಟ್ಟೆಯನ್ನು ಹಾಕಬೇಡಿ. ಎಲ್ಲರೂ ಹೊರದು ಹೋಗಿದ್ಯಪ್ಪ, ಒಂದು ತೂತು ಬಿದ್ದು ಹೋಗಿದೆ, ಇದನ್ನು ಹಾಕೊಂಡ್ರೆ ಏನಾಗಲ್ಲ ಅಂತ ಹಾಕ್ಲಿಕ್ಕೆ ಹೋಗಬೇಡಿ. ದಾರಿದ್ರ್ಯವನ್ನು ತಂದು ಬಿಡ್ತಾನೆ ಶನೇಶ್ವರ. ಹೀಗಾಗಿ ಮಲಿನವಾದಂತಹ ವಸ್ತ್ರಗಳು, ಛಿದ್ರವಾದಂತಹ ವಸ್ತ್ರಗಳು ಇವೆಲ್ಲವೂ ಸಹಿತವಾಗಿ ಶನೇಶ್ವರನಿಗೆ ಕೋಪವನ್ನು ತರಿಸ್ತದೆ. ಆದ್ದರಿಂದ ಇವತ್ತಿನ ದಿವಸ ಅಂತಹ ಬಟ್ಟೆ ಯಾವುದು ಹಾಕೊಳ್ಬೇಡಿ. ಶುದ್ಧ ವಸನವನ್ನುಟ್ಟು ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಶುಭ ಆಗುತ್ತೆ, ಮಂಗಳವಾಗಲಿ. ಹಾಗೂ ಮಾಂದಿ ಶಾಂತಿ, ಪ್ರತಿಯೊಬ್ಬರಿಗೂ ಸಹಿತವಾಗಿ ಮಾಂದಿ ದೋಷ ಆಡುವಂತಹದ್ದೊಂದು ದೊಡ್ಡ ದೋಷವಾಗಿದೆ. ಆ ದೋಷಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಸದವಕಾಶ ಇರತಕ್ಕಂಥದ್ದು. ಇದೇ ಬರುವ ಅಮಾವಾಸ್ಯೆ 18ನೇ ತಾರೀಕಿನಂದು ತುಮಕೂರಿನ ಸಿರಾ ತಾಲೂಕಿನಲ್ಲಿರ್ತಕ್ಕಂತಹ ಪ್ರತ್ಯಂಗಿರಾದೇವಿ ದೇವಸ್ಥಾನದಲ್ಲಿ ಮಾಂದಿ ಶಾಂತಿ ಜರುಗ್ತದೆ. ತಾವೇನಾದ್ರು ಮಾಡ್ಕೊಳ್ಳುವಂತಹ ಅಪೇಕ್ಷೆ ಇದ್ದಲ್ಲಿ ನೀವು ಬುಕ್ ಮಾಡ್ಕೊಳ್ಬಹುದು. ಕೆಳಭಾಗದಲ್ಲಿ ನಂಬರ್ ಬರ್ತದೆ, ಬುಕ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ, ಶುಭವಾಗಲಿ. ನಮಸ್ಕಾರಗಳು ವೀಕ್ಷಕರೇ. ಇದು ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಜೊತೆಯಲ್ಲಿ ಕೆಳಭಾಗದಲ್ಲಿ ನಮ್ಮ ನಂಬರ್ಗಳು ಬರ್ತದೆ, ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ, ಶುಭ ವಸ್ತು.